ಪಯಣ ಚಾನಲ್ಗೆ ಸ್ವಾಗತ. ಬಂಧು ಮಿತ್ರರನ್ನು ಒಂದೆಡೆಗೆ ಸೇರಿಸುವಂತ ಪೂರ್ವಜರ ಸಂಪ್ರದಾಯ. ಹಾಗೆಯೇ ಗೆಂಡ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಗೆಂಡ ಸೇವೆ ಮಾಡುವವರು ಮಾಡಬಹುದು, ಬಂದು ದೈವದ ಆಶೀರ್ವಾದವನ್ನ ಪಡೀತಾರೆ. ಹಾಗೆಯೇ ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಇನ್ನು ಮನೆ ಕಡೆಗೆ ನಡೆಯುವುದು. ಹಾಯ್, ಹಲೋ, ನಮಸ್ತೆ. ಜೀವನ ಪಯಣ ಚಾನಲ್ಗೆ ಸ್ವಾಗತ. ನಮ್ಮ ಮನೆ ದೈವಸ್ಥಾನದ ವಾರ್ಷಿಕ ಹಾಲು ಹಬ್ಬ ಮತ್ತು ಗೆಂಡ ಸೇವೆ. ನಮ್ಮ ಕರಾವಳಿ ಭಾಗದಲ್ಲಿ ದೈವಾರಾಧನೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಇದು ಕೇವಲ ಪೂಜೆ ಅಂತ ಅಲ್ಲ, ಕುಟುಂಬದ ಸದಸ್ಯರನ್ನು, ಬಂಧು ಮಿತ್ರರನ್ನು ಒಂದೆಡೆಗೆ ಸೇರಿಸುವಂಥ ಪೂರ್ವಜರ ಸಂಪ್ರದಾಯಗಳನ್ನು ನೆನಪಿಸುವ ಮತ್ತು ದೈವದ ಅನುಗ್ರಹವನ್ನು ಕೋರುವ ಪವಿತ್ರವಾದ ಸಂದರ್ಭ. ಹಾಗೆಯೇ ಗೆಂಡ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ ಒಳಗೆ ಹೋಗಿ ದರ್ಶನ ಮಾಡಿ ಬರುವ. ಎಲ್ಲಿಂದ ಬರ್ತಿತ್ತೇನ ದೊಯ್ಯಿ ಒಂದಲ್ಲಿ ನಿಂತ್ಕೊಂಡಿದ್ಯೋಳ ಇಲ್ಲೊಂದು ಓ ಸ್ಪ್ರೆಡ್ ಮಾಡಿದೇನ ಸ್ಪ್ರೆಡ್ ಮಾಡಿದೆ ಸ್ಪ್ರೆಡ್ ಮಾಡಿದೆ ಅದನ್ನ ಮೆಟ್ತ್ರೀಗ ಅದೇ ಮೆಟ್ಟಿ ಮೆಟ್ಟಿ ಹಾಲು ಹಾಕಿ ಸ್ವಲ್ಪ ಹೋಯ್ತು ಮಾರೆ ಮೆಟ್ಟಿ ಹಾಲು ಹಾಕು ಕೆಲಬ್ರ ಆಯ್ತು ಈಗ ಕಾಣ್ ಮಾಡಿತು ಹೋಯ್ತು ಹೊಡಿಯಲ್ಲ ಆಚೆ ಮತ್ತೊಂದು ಅದಕ್ಕೆ ಗಾಡಿ ಇವ್ರು ಬಂದಕ್ಕೆ ಹೊಡಿಯಲ್ಲ ಆಚೆ ಹಾಡಿ ಅಲ್ಲ ಹೂ ಹಾಕಿರಲ್ಲ ಹೂ ಹಾಕಿ ಮತ್ತೆ ಕೆಲವರೆಲ್ಲ ಹೂ ಅಷ್ಟು ಬೇಗ ಎಷ್ಟು ಈಗ ನನ್ನ ಬದಿ ಸೇವಾ ಕೇಂದ್ರದಲ್ಲಿ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾರೆ. ದೇವರು ಆರೋಗ್ಯ ಐಶ್ವರ್ಯದಲ್ಲಿ ಮುಂದಿನ ದಿನದಲ್ಲಿ ಸಂವಿಧಾನಕ್ಕೆ ಹೆಚ್ಚಿನ ಸೇವೆ ಇವರಿಂದ ಲಭ್ಯವಾಗಲಿ ಎಂದು ದೇವರಲ್ಲಿ ಆಡಳಿತ ಮಂಡಳಿ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಕಾಣಲ್ಲ
ಶ್ರೀ ಅಮ್ಮಚಿಕ್ಕು ದೈವಸ್ಥಾನವು ಈ ಭಾಗದ ಅತ್ಯಂತ ಪ್ರಾಚೀನ ಮತ್ತು ಶಕ್ತಿಶಾಲಿಯೂ ಹೌದು. ದೇವರ ದರ್ಶನ ಮುಗೀತು, ಗೆಂಡ ಸೇವೆ ಮಾಡುವವರು ಮಾಡಬಹುದು, ತುಲಾಭಾರ ಸೇವೆ ಇರುವವರು ಕೊಡ್ಬೋದು. ಊರಿನವರು, ಪರ ಊರಿನಲ್ಲಿರುವವರು, ನಂಬಿದಂಥ ಕುಟುಂಬಸ್ಥರು ಈ ಸಮಯದಲ್ಲಿ ಬಂದು ದೈವದ ಆಶೀರ್ವಾದವನ್ನು ಪಡೀತಾರೆ. ಹಾಗೆಯೇ ಇಲ್ಲಿ ಪ್ರತಿ ವರ್ಷ ರಾತ್ರಿ ಯಕ್ಷಗಾನ ಮತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯುತ್ತದೆ. ಹಾಗೆಯೇ ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಇನ್ನು ಮನೆ ಕಡೆಗೆ ನಡೆಯುವುದು. ಅಮ್ಮಚಿಕ್ಕು ಮತ್ತು ಪರಿವಾರ ದೈವಗಳು ಎಲ್ಲರನ್ನು ಸದಾ ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.